ನಟ ಗಣೇಶ್ ಅವರು ಸಿನಿಮಾ ರಂಗದಲ್ಲಿ ಕಂಡಂತೆ ಮೇರು ನಾಯಕ ನಟ ಅಂತಲೇ ಹೇಳ್ಬೋದು. ಅದ್ಭುತವಾದ ಕಲಾವಿದ ಅಂತಲೂ ಕೂಡ ಹೇಳ್ಬೋದು. ಇಂಥ ಅದ್ಭುತವಾದ ಕಲಾವಿದ ಇನ್ನಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬೇಸರದ ಸುದ್ದಿ ಅಂತ ನೀಡಲಾಗ್ತದೆ. ಆದರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಚೆಲ್ಲಾಟ ಮತ್ತು ಮುಂಗಾರು ಮಳೆ ಮತ್ತು ಮಳೆಯಲ್ಲಿ ಜೊತೆಯಲ್ಲಿ ಅತಿ ದೊಡ್ಡ ಮಟ್ಟಿಗೆ ಬ್ರೇಕ್ ಅನ್ನು ತಂದುಕೊಟ್ಟಂಥ ಸಿನಿಮಾ. ಇನ್ನು ಸರ್ಕಸ್ ಸಿನಿಮಾ ಅಂತೂ ಕೂಡ ಅದು ದೊಡ್ಡ ಮಟ್ಟಿಗೆ ಬ್ರೇಕ್ ಅನ್ನು ತಂದುಕೊಟ್ಟಿತ್ತು. ಇಂಥ ಅದ್ಭುತವಾದ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ನಮ್ಮ ನಟ ಗಣೇಶ್ ಅವರು ಗಾಳಿಪಟ ಸಿನಿಮಾ ಕೂಡ ಬಹಳ ಬ್ರೇಕ್ ಅನ್ನು ಕೊಟ್ಟಂಥ ಸಿನಿಮಾದಲ್ಲಿ ಇತ್ತೀಚೆಗೆ ಒಳ್ಳೆ ಫ್ಯಾಮಿಲಿ ಮತ್ತು ಲವ್ ಸ್ಟೋರಿ ಸಿನಿಮಾಗಳನ್ನು ಮಾಡ್ತಿದ್ದಂಥ ನಮ್ಮ ನಟ ಗಣೇಶ್ ಅವರು ಇತ್ತೀಚಿನ ದಿನಗಳು ಯಾವ ಸಿನಿಮಾಗಳು ಕೂಡ ಅವರು ಕಾಣಿಸ್ಕೊಳ್ತಾನೆ ಇಲ್ಲ ಅಂತ ಹೇಳ್ಬೋದು. ಇನ್ನು ಇತ್ತೀಚೆಗೆ ಅದರ ಬಗ್ಗೆ ಅವರಿಗೆ ಕೇಳಿದಾಗ ಅವರು ಉತ್ತರ ಸಹ ಕೊಟ್ಟಿದ್ದರು. ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ ಮಾಡ್ತಾರೆ. ಯಾವ ಪ್ಯಾನ್ ಇಂಡಿಯಾ ಸಿನಿಮಾ ಗೆದ್ದಿದೆ ಅಂತ ದಯವಿಟ್ಟು ಲೀಸ್ಟ್ ಕೊಡಿ, ಆ ಥರ ಇದ್ದಾಗ ನೋಡೋಣ. ಆದರೆ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಮಾಡಿ ನಿರ್ಮಾಪಕರನ್ನು ಬೀದಿಗಿಡಿಯೋದು ನನಗೆ ಇಷ್ಟ ಇಲ್ಲ. ಹಾಗಾಗಿ ಕೊಟ್ಟರೆ ಒಳ್ಳೆಯ ಸಿನಿಮಾಗಳನ್ನು, ಅದು ಕೂಡ ನಮ್ಮ ರಾಜ್ಯದ ಜನತೆ ನೋಡೋಂಥ ಕಡಿಮೆ ಬಜೆಟ್ನ ಸಿನಿಮಾಗಳಿದ್ದರೆ ಹೇಳಿ ಮಾಡ್ತೀನಿ. ಅದನ್ನು ಬಿಟ್ಟು ಪಾಪ ನಿರ್ಮಾಪಕರು ಲಾಸ್ ಮಾಡಿಕೊಂಡು ಅವರ ದುಡ್ಡನ್ನು ತೆಗೆದು ನಾನೇನು ಮಾಡಲಿ, ದೇವರು ನನಗೆ ಎಲ್ಲದನ್ನು ಕೂಡ ಕೊಟ್ಟಿದ್ದಾನೆ, ಸಂತೋಷವಾಗಿದ್ದೇನೆ ಅಂತಲೂ ಕೂಡ ನಟ ಗಣೇಶ್ ಅವರು ಹೇಳ್ತಾರೆ. ಹಣದ ಆಸೆಗೋಸ್ಕರ ಯಾವ್ಯಾವುದೋ ಸಿನಿಮಾಗಳನ್ನು ಮಾಡಿ ಪಾಪ ನಿರ್ಮಾಪಕರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ